ಸಿಟಿ ರವಿ ವಿರುದ್ಧ ಪ್ರಕರಣ ದಾಖಲಾಯಿತು. ಈಗ ಯತ್ನಾಳ್ ಅವರ ಸರದಿ. ಯತ್ನಾಳ್ ಕೂಡ ಹೋಗಿದ್ರು, ಯತ್ನಾಳ್ ಕೂಡ ಮಾತಾಡಿದ್ರು. ಅವರ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ. ದ್ವೇಷ ಭಾಷಣದ ಆರೋಪದ ಮೇಲೆ ಅವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಪ್ರಚೋದನಕಾರಿ ಭಾಷಣ, ಅನ್ಯ ಕೋಮಿನ ಧರ್ಮಕ್ಕೆ ಧಕ್ಕೆ ಮಾಡಿದಂಥ ಆರೋಪದ ಅಡಿಯಲ್ಲಿ ಪ್ರಕರಣ ದಾಖಲಾಗಿರುವಂಥದ್ದು. ಮದ್ದೂರಿನ PSI ಮಂಜುನಾಥ್ ದೂರಿನ ಅನ್ವಯ ಎಫ್ಐಆರ್ ದಾಖಲಾಗಿದೆ. ನಿನ್ನೆಯಷ್ಟೇ ಮದ್ದೂರು ಪಟ್ಟಣಕ್ಕೆ ಭೇಟಿ ಕೊಟ್ಟು ಅವ್ರು ಮಾತಾಡಿದ್ರು. ಏನು ಮಾತಾಡಿದ್ರು ಬನ್ನಿ ನೋಡೋಣ. ಈ ದೇಶದಾಗ ಒಂದ ಕಡೆ ಮಸೂತಿನ ಕಲ್ಲು ಯಾರಾದ್ರೂ ಹೋಗಿದ್ರೆ ನಿಂದು ನಮ್ಮ ಸಿದ್ದರಾಮಯ್ಯನವರೇ ಡಿಕೆಶಿ ತಾಕತ್ತೈತೆ ಗೃಹ ಮಂತ್ರಿಗೆ ಅನಧಿಕೃತ ಮಸೂದಿಗಳಿಗೆ ಮೈಕ್ ಕಿತ್ತೋಗಿ ಅಂತ ತಾಕತ್ತು ನಿಮ್ಗೆ ಬರೇ ಮುಸ್ಲಿಮರ ಏಜೆಂಟ್ರ ಕೆಲಸ ಮಾಡಕತ್ತೀರಿ. ಯಾರು ಪಾಕಿಸ್ತಾನ ಜೈಲತ್ತವ್ರೆ ಪಾಕಿಸ್ತಾನ ಘಟ ಆಗ್ತಾರಲ್ಲ ಅಲ್ಲೇ ಎನ್ಕೌಂಟರ್ ಪಾಕಿಸ್ತಾನ ಇನ್ನು ಎಫ್ಐಆರ್ ದಾಖಲಾಗಿರೋ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಬಿಜೆಪಿ ನಾಯಕರು ಮಾತಾಡಿದ್ದಾರೆ. ಆರ್ ಅಶೋಕ್ ಮಾತಾಡಿದ್ದಾರೆ ಮತ್ತು ಸಿಟಿ ರವಿ ಮಾತಾಡಿದ್ದಾರೆ. ಏನು ಹೇಳಿದ್ರು ಬನ್ನಿ ನೋಡೋಣ. ನನಗೇನು ಹೆದರಿಕೆ ಇಲ್ಲ. ಹಿಂದೂ ಸಮಾಜದ ಸಲುವಾಗಿಯೇ ರಾಜಕಾರಣಕ್ಕೆ ಬಂದಿದ್ದೇನೆ, ರಾಷ್ಟ್ರದ ಸಲುವಾಗಿಯೇ ರಾಜಕಾರಣಕ್ಕೆ ಬಂದಿದ್ದೇನೆ. ನೀವು 100 FIR ಹಾಕಿರೂ ಎದುರಿಸ್ತೇವೆ ಮಾಡಿ ಕೇಸ್ಗಳನ್ನು ಹುಡುಕ್ತಾ ಇದ್ದಾರೆ. ನಿಮ್ಮ ಮೇಲೂ ಇದರ ಅಪ್ಪ ಅನ್ನೋ ಕೇಸ್ಗಳನ್ನು ಹುಡುಕಿ ಹಾಕುವಂಥ ಶಕ್ತಿ BJPಗಿದೆ. ಯಾಕಂದ್ರೆ ನೀವು ಇಲ್ಲೊಂದೇ ಕಡೆ ಇರೋದು, ನಾವು ಕೇಂದ್ರದಲ್ಲೂ ಇರ್ತೀರಿ, ಮುಂದೆ ರಾಜ್ಯದಲ್ಲೂ ಬರ್ತೀರಿ. ನಾವು ಅವಾಗ ನಿಮ್ಮ ಕತೆ ಏನಾಗ್ಬೋದು ಅಂತ ಯೋಚನೆ ಮಾಡಿ.